Keep your right leg. Left. ನಮಸ್ಕಾರ ಏನು ಮಾಡ್ತೀನಿ ಅಂತ ಗೊತ್ತಿದೆಯಾ? Yes. To start Bharatanatyam. Okay, start. One more thing. Exact meaning. ನಮಸ್ಕಾರ ಏನಕ್ಕೆ ಮಾಡಬೇಕು? ನೀವು ದೊಡ್ಡವರು ಹಾಗೆ ತಿಳ್ಕೊಳ್ಳಿ ಅಂತ ಕೇಳ್ತಾರೆ. ಗೊತ್ತಿಲ್ಲ ಪರವಾಗಿಲ್ಲ. But you should know the why you do ನಮಸ್ಕಾರ. ಹೀಗೆ ಮಾಡಿ ಹೀಗೆ ತಗೊಂಡು ಕೆಳಗಡೆ ನೆಲ ಮುಟ್ತೀವಿ. ಯಾಕೆ ನೆಲ ಮುಟ್ಟಿ ಕಡೆ ಕೊಟ್ಕೊತೀವಿ? ನಾವು ಇದು ತಟ್ತೀವಿ ಕಾಲನ್ನ ಕೆಳಗೆ, ಅದಕ್ಕೆ ಭೂಮಿಗೆ ಎಸ್, ಭೂಮಿಗೆ ಹರ್ಟ್ ಆಗುತ್ತೆ. ಸೊ ವಿ ಆರ್ ಟೇಕಿಂಗ್ ಹರ್ ಪರ್ಮಿಷನ್ ಫಸ್ಟ್. ಆಮೇಲೆ ನಾವು ಹೆಜ್ಜೆ ಇಟ್ಟು ತುಂಬ ಕಾಲನ್ನ ಹೊಡೆಯಿದ್ವಿ. ಹಾಗಾಗಿ ಫಸ್ಟ್ ಮೊದಲು ಪರ್ಮಿಷನ್ ತಗೋತಾ ಇದ್ವಿ. ಆಮೇಲೆ ಹೀಗೆ ಮಾಡಿದಾಗ ದೇವರಿಗೆ ನಾವು ಫಸ್ಟು ವಂದನೆ ಇಲ್ಲಿಗೆ ದೇವರಿಗೆ ನಮಸ್ಕಾರ ಮಾಡ್ತೀವಿ. ಇಲ್ಲಿ ಬಂದಾಗ ಗುರುಗಳಿಗೆ, ಇಲ್ಲಿ ಬಂದಾಗ ಸಭೆಗಳಿಗೆ ಆಡಿಯನ್ಸ್. ಸೊ ಫಸ್ಟ್ ಅದಕ್ಕೆ ಫಸ್ಟ್ ಭೂಮಿ ತಾಯಿ ಪರ್ಮಿಷನ್ ತಗೊಂಡು ಈ ದೇವರಿಗೆ ಗುರುವಿಗೆ ನಮಸ್ಕಾರ ಮಾಡಿ ಆಡಿಯನ್ಸ್ಗೆ ನಮಸ್ಕಾರ ಮಾಡಿ ಶುರು ಮಾಡ್ತೀವಿ. ಈ ನಮಸ್ಕಾರನ ಲಾಸ್ಟ್ ಅಲ್ಲೂ ಮಾಡ್ತೀವಿ, ಅಂದ್ರೆ ಆಫ್ಟರ್ ಎಂಡ್ ಆಫ್ ದ ಕ್ಲಾಸ್. ಅವಾಗ ಸಾರಿ ಹೇಳ್ತೀವಿ, ಇಷ್ಟೊತ್ತು ನಿಮ್ಮ ಮೇಲೆ ಕುಣಿದ್ವಿ ಕ್ಷಮಿಸು ಅಂತದ್ದೆ ಮುಟ್ಟಿ ಕಣ್ಣ ನಮಸ್ಕಾರ ಮಾಡ್ಕೊಂಡು ಮತ್ತೆ ಎಂಡಲ್ಲಿ ದೇವರಿಗೆ ಗುರುಗಳಿಗೆ ಸಭಿಕರಿಗೆ ನಮಸ್ಕಾರ ಮಾಡ್ಕೊತೀವಿ. ಸೊ ದಿಸ್ ಇಸ್ ಮೀನಿಂಗ್ ಆಫ್ ನಮಸ್ಕಾರ. ಓಕೆ, ಆ್ಯಂಡ್ ತಾತನ ಹತ್ರ ಹೋಗ್ಬಿಡು, ಸುಮ್ಮನೆ ಇರ್ತಾ. Okay, so this is half sitting position. See the leg. ಅಲ್ಲಿ ನಿಂತ್ಕೋಬೇಕು. ಹೋಗು, ಬಾತ್ರೂಮ್ಗೆ ಹೋಗ್ಬಿಟ್ಟು ಬಾ. ಬಾತ್ರೂಮ್ಗೆ ಹೋಗು, ಬಾತ್ರೂಮ್ಗೆ ಹೋಗ್ಬೇಕು. Okay, first is right leg once.